ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನು ಡಿಸ್ಕಷನ್ ಮಾಡೋಣ ಅಂದರೆ ಸೆಲ್ಫ್ ಸ್ಟಡಿ. ನೀವು ಯಾವುದೇ ಕೋಚಿಂಗ್ ಸೆಂಟರ್ ಹೋಗೋದೆ ಅಥವಾ ಯಾವುದೇ ಲೈಬ್ರರಿಲಿ ಫ್ರೆಂಡ್ಸ್ ಜೊತೆ ಓದೋದೆ, ಒಬ್ಬರೇ ಸೆಲ್ಫಾಗಿ ಸ್ಟಡಿ ಮಾಡೋದು ಯಾವ ಥರ, ಸೆಲ್ಫ್ ಸ್ಟಡಿಲಿ ಏನೆಲ್ಲ ಇನ್ಕ್ಲೂಡ್ ಮಾಡಬೇಕು, ಹೇಗಿರ್ಬೇಕು ನಿಮ್ಮ ಸೆಲ್ಫ್ ಸ್ಟಡಿ ಅನ್ನೋದನ್ನ ನೋಡೋಣ. ನಾನು ಮಾತಾಡ್ತಾ ಇರೋದು SSC GD 2025 ಪರೀಕ್ಷೆ ಬಗ್ಗೆ. ಯಾವುದ್ರ ಬಗ್ಗೆ? SSC GD ಪರೀಕ್ಷೆ 2026 ಪರೀಕ್ಷೆ ಬಗ್ಗೆ. ಸೆಲ್ಫ್ ಸ್ಟಡಿ ಅಂದರೆ ಏನೆಲ್ಲ ಇನ್ಕ್ಲೂಡ್ ಆಗಿರಬೇಕು ಈ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಅಂತ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಮೋರ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ನಿಮಗೆ 2026 SSGD ಎಕ್ಸಾಮ್ಗೆ ಸಂಬಂಧಪಟ್ಟಂತೆ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ವಿಡಿಯೋನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ನಿಮಗೇನಿದೆ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗೋಂಥ PDFಸ್ಗಳು, ಕ್ವಶನ್ಸ್ಗಳು, ಪ್ರಿವಿಯಸ್ ಇಯರ್ ಕ್ವಶನ್ಸ್ಗಳು ಸಿಗ್ತಾ ಹೋಗುತ್ತೆ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಏನು ಸೆಲ್ಫ್ ಸ್ಟಡಿ ಅಂದರೆ ಏನು? ನೀವು ಯಾವುದೇ ರೀತಿಯ ಇನ್ಸ್ಟಿಟ್ಯೂಟ್ ಅಥವಾ ಅಕಾಡೆಮಿಗೆ ಹೋಗದೆ ನಿಮ್ಮಷ್ಟಕ್ಕೆ ನೀವು ಒಬ್ಬರೇ ಸೆಲ್ಫಾಗಿ ಓದಿ ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳೋದು. ನಿಮ್ಮ ಸ್ಟಡಿಯಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಆಗಿರಬೇಕು ಅನ್ನೋದು ನೋಡೋದಾದರೆ, ಮೊದಲು ನೀವು ಸೆಲ್ಫ್ ಸ್ಟಡೀಲಿ ಫಸ್ಟ್ ಸ್ಟೆಪ್ ಮಾಡಬೇಕಾಗಿರೋದು ಸಿಲೆಬಸ್ನ ಅರ್ಥ ಮಾಡ್ಕೋಬೇಕು. ಸಿಲೆಬಸ್ ಏನಿದೆ ಅನ್ನೋದನ್ನ ನೋಡ್ಕೋಬೇಕು. ಅದಾದಮೇಲೆ ಮೊದಲು ಫಸ್ಟ್ನೇ ಸ್ಟೆಪ್ ನೀವು ಸಿಲೆಬಸ್ನ ಕಂಪ್ಲೀಟ್ ಮಾಡ್ಕೋಬೇಕು. ಫುಲ್ ಸಿಲೆಬಸ್ ಏನಿರುತ್ತೆ, ಯಾವ ಎಕ್ಸಾಮಿಗೆ ಓದ್ತಿದ್ದೀರಾ. ಈಗ ಎಕ್ಸಾಂಪಲ್ SSC GDಗೆ ಓದ್ತಾ ಇದ್ದೀರಾ ಅಂದರೆ ನೀವು SSC GDದು ಏನು ಸಿಲೆಬಸ್ ಇದೆ ಅನ್ನೋದನ್ನ ಮೊದಲು ನೋಡಿಕೊಂಡು ಅದಾದಮೇಲೆ ಫುಲ್ ಸಿಲೆಬಸ್ನ ಮೊದಲು ಕಂಪ್ಲೀಟ್ ಮಾಡ್ಕೋಬೇಕು. ಅದಾದಮೇಲೆ ಎರಡನೇದೇನಿದೆ ಅಂದರೆ ಸೆಕೆಂಡ್ ಒನ್ ಟೈಮು ರೈಟ್ ಮ್ಯಾಕ್ಸ್ ಆಲ್ ಚಾಪ್ಟರ್ ನೋಟ್ಸ್. ಇದು ಯಾವುದಕ್ಕೆ ಯೂಸ್ ಆಗುತ್ತೆ ನಿಮಗೆ ಅಂದರೆ, ನೀವು ಮ್ಯಾಕ್ಸ್ನ ಆಲ್ ಚಾಪ್ಟರ್, ಎಷ್ಟು ಚಾಪ್ಟರ್ ಇದೆ, ಇಂಪಾರ್ಟೆಂಟ್ 10 ಚಾಪ್ಟರ್ ಏನಿದೆ, ಆ 10 ಚಾಪ್ಟರ್ಗಳನ್ನ ನೀವು ಒಮ್ಮೆ ನೋಟ್ಸ್ ಮಾಡಿ ಇಟ್ಕೋಬೇಕು. ಓನ್ ನೋಟ್ಸು ನಿಮ್ಮ ಕೈಯಿಂದ ಬರ್ತಿರೋದು. ಯಾಕೆ ಅಂದರೆ ನಿಮ್ಗೆ ಅದು ರಿವಿಷನ್ ಟೈಮಲ್ಲಿ ಎಕ್ಸಾಮ್ ಹತ್ರ ಬಂದಾಗ ನಿಮಗೆ ವೆರಿ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಏನಿದೆ, 1.5 ಮಂತು ನೀವು ರಿವಿಷನ್ ಮಾಡಬೇಕಾಗುತ್ತೆ. ಫಸ್ಟ್ ಏನು ಮಾಡಬೇಕು, ಫುಲ್ ಸಿಲೆಬಸ್ನ ಕಂಪ್ಲೀಟ್ ಮಾಡಿಕೊಂಡು ಆಮೇಲೆ ಇಂಪಾರ್ಟೆಂಟ್ ಏನಿದೆ 10 ಚಾಪ್ಟರ್ ಮ್ಯಾಕ್ಸಲ್ಲಿ ಓನ್ ನೋಟ್ಸ್ ಮಾಡಿಕೊಂಡು ಥರ್ಡ್ 1.5 ಮಂತು ನೀವು ರಿವಿಷನ್ ಮಾಡಬೇಕು. ಥರ್ಡ್ ಸ್ಟೆಪ್ ಆಗಿರುತ್ತೆ ಇದು. 1.5 ಮಂತು ನೀವು ಫುಲ್ ರಿವಿಷನ್ ಮಾಡಿ ನೆಕ್ಸ್ಟ್ ಫೋರ್ತ್ ಏನಿದೆ 100+ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ಬಿಡಿಸ್ಬೇಕಾಗುತ್ತೆ ಅಥವಾ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಏನಿದೆ ಫಿಫ್ತ್ 1 ಇಯರ್ ಕರೆಂಟ್ ಅಫೇರ್ಸ್ನ ನೀವು ಓದ್ಕೋಬೇಕಾಗುತ್ತೆ. 1 ಇಯರ್ ಕರೆಂಟ್ ಅಫೇರ್ಸ್ ಕೇಳೋದು. ಇನ್ನು ನೆಕ್ಸ್ಟ್ ಏನಿದೆ ಮ್ಯಾಕ್ಸ್ಗೆ ಸಂಬಂಧಪಟ್ಟಂತೆ, ಮ್ಯಾಕ್ಸ್ ಯಾರಿಗೆಲ್ಲ ಕಷ್ಟ ಅಂತೀರಾ ಅವರು ಈಸಿ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ, ನೀವು ಸ್ಕ್ವಯರ್ ರೂಟು, ಕ್ಯೂಬ್ ರೂಟು, ಫ್ರ್ಯಾಕ್ಷನ್ ವ್ಯಾಲ್ಯೂ 1 to 20 ಟೇಬಲ್ಸ್ ನಿಮಗೆ ಕಂಪಲ್ಸರಿ ಬರಬೇಕಾಗುತ್ತೆ. ಇದು ಬಂತು ಅಂದರೆ ಮಾತ್ರ ನಿಮಗೆ ಮ್ಯಾಕ್ಸ್ ಈಸಿ ಆಗೋದು. ಇಲ್ಲಿ ಯಾವುದೇ ಥರ ನಿಮಗೆ 1 to 20 ಟೇಬಲ್ಸ್ ಬರಲ್ಲ, ಸ್ಕ್ವೇರ್ ರೂಟ್ ಗೊತ್ತಿಲ್ಲ, ಫ್ರ್ಯಾಕ್ಷನ್ ವ್ಯಾಲ್ಯೂಸ್ ಗೊತ್ತಿಲ್ಲ ಅಂದರೆ ಮ್ಯಾಕ್ಸ್ ವೆರಿ ಟಫ್ ಆಗುತ್ತೆ ನಿಮಗೆ. ಆಮೇಲೆ ಕೆಲವೊಬ್ಬರು ಇಂಟು, ಡಿವೈಡೆಡ್ ಬೈ, ಪ್ಲಸ್, ಮೈನಸ್ ಕೂಡ ಬರಲ್ಲ. ಆ ಥರದವರು ಇದ್ದೀರಾ, ಅವರು ಏನಿದೆ ಫಸ್ಟ್ ಬೇಸಿಕ್ಕಾಗಿ ಇದನ್ನೆಲ್ಲ ಕಲ್ತ್ಕೊಳ್ಳಿ. ಓಕೆ. ಇನ್ನು ನೆಕ್ಸ್ಟ್ 7th ಏನಿದೆ, ಡೋಂಟ್ ಲಾಸ್ ಯುವರ್ ಹೋಪ್. ನೀವೇನು ಅನ್ಕೋಬೇಕು, ನಾನು ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ದೀನಿ, ನಾನು ಯಾವುದೇ ಥರ ಇನ್ಸ್ಟಿಟ್ಯೂಟ್ ಅಥವಾ ಅಕಾಡೆಮಿಗೆ ಹೋಗಿಲ್ಲ, ನನಗೆ ಯಾವುದೇ ಗೈಡೆನ್ಸ್ ಇಲ್ಲ, ನಾನು ಎಕ್ಸಾಮ್ನ ಪಾಸ್ ಮಾಡ್ತೀನೋ ಇಲ್ಲ, ಒಳ್ಳೆ ಸ್ಕೋರ್ ಹಾಕೋತೋ ಇಲ್ಲೋ, ಈ ಥರ ನೀವು ಯಾವುದೇ ಥರ ಬ್ಯಾಡ್ ಥಿಂಕಿಂಗ್ಗಳನ್ನ ಮಾಡೋಕ್ಕೆ ಹೋಗಬಾರ್ದು. ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಯಾವ ಥರ ಇರಬೇಕು ಅಂದರೆ, ನಾನು ಪಕ್ಕ ಈ ಸಲ ಎಕ್ಸಾಮ್ ಕ್ಲಿಯರ್ ಮಾಡೇ ಮಾಡ್ತೀನಿ, 100+ ಸ್ಕೋರ್ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿರಬೇಕು. ಈ ಕಾನ್ಫಿಡೆನ್ಸೇ ನಿಮಗೆ ಮುಂದೆ ಕರ್ಕೊಂಡು ಹೋಗೋಕ್ಕೆ ಫಸ್ಟ್ನೇ ಸ್ಟೆಪ್ ಅಂತ ಹೇಳ್ಬೋದು. ಓಕೆ. ಇನ್ನು ನೆಕ್ಸ್ಟ್ ಏನಿದೆ, ಫಿಸಿಕಲ್ ಪ್ರಾಕ್ಟೀಸ್. ಬಿಕಾಸ್ SSC GD ಫಿಸಿಕಲ್ ಈಸ್ ವೆರಿ ಹಾರ್ಡ್. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೀನಿ ನಿಮಗೆ, ನೋಟಿಫಿಕೇಷನ್ ಬಗ್ಗೆ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಹೇಳಿದ್ದೀನಿ ಫಿಸಿಕಲ್ ಯಾಕೆ ನೀವು ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ. SSC GD ಫಿಸಿಕಲ್ ಏನಿದೆ ವೆರಿ ಹಾರ್ಡ್ ಆಗಿರುತ್ತೆ. ಹಾಗಾಗಿ ನೀವು ಏನಿದೆ SSC GD ಫಿಸಿಕಲ್ನ ಎಕ್ಸಾಮ್ ಜೊತೆಗೇ ಪ್ರಾಕ್ಟೀಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ನೀವು ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಸ್ಟಡಿ ಮಾಡಿ, ಫಿಸಿಕಲಲ್ಲಿ ಫೇಲ್ ಆದರೆ ಅಂದರೆ ಏನೂ ಯೂಸ್ ಇಲ್ಲ. ನೀವು ಫಿಸಿಕಲ್ ಫಿಟ್ ಇದ್ರಿ, ಫಿಸಿಕಲಲ್ಲಿ ನಿಮ್ಗೆ ಪಾಸ್ ಆಗುವಂತಹ ಎಬಿಲಿಟಿ ಇದ್ದರೆ ಮಾತ್ರ ನೀವು ಎಕ್ಸಾಮ್ಸ್ಗಳನ್ನ ಅಟೆಂಡ್ ಮಾಡಿ, ಸ್ಟಡಿನ ಮಾಡಿ. ಇಲ್ಲ ನಾವು ಸ್ಟಡಿ ಅಷ್ಟೇ ಮಾಡೋರು, ಓದೋಕ್ಕಷ್ಟೇ ಬರುತ್ತೆ, ಫಿಸಿಕಲ್ ಫಿಟ್ ಇಲ್ಲ, ನಮಗೆ ರನ್ನಿಂಗ್ ಆಗಲ್ಲ ಅಂದರೆ ಸುಮ್ಮನೆ ವಿತೌಟ್ ಫಿಸಿಕಲ್ ಯಾವುದಿರುತ್ತೆ ಆ ಎಕ್ಸಾಮ್ಗಳನ್ನ ನೀವು ಟ್ರೈ ಮಾಡೋದು ವೆರಿ ಬೆಸ್ಟ್. ನಾ ಹೇಳ್ತೀನಿ, ಯಾರಿಗೆಲ್ಲ ಫಿಸಿಕಲ್ ಆಗಲ್ಲ ಈ ಎಕ್ಸಾಮ್ಸ್ಗಳನ್ನ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಇದಕ್ಕೆ ಕಂಪಲ್ಸರಿ ಫಿಸಿಕಲ್ ಇರುತ್ತೆ, ಮೆಡಿಕಲ್ ವೆರಿ ಸ್ಟ್ರಿಕ್ಟ್ ಇರುತ್ತೆ. ಹಾಗಾಗಿ ಎಲ್ಲನೂ ಕೂಡ ನಾವು ಮಾಡ್ಕೊತೀವಿ ಅಂದರೆ ಮಾತ್ರ ನೀವು ಟ್ರೈ ಮಾಡಿ. ಇವಾಗೇನು ಹೇಳಿದೆ ನಾನು, ಈ ಥರ ನಿಮಗೆ ಯಾರೂ ಹೇಳಲ್ಲ. ಯಾಕಂದರೆ ಅವರಿಗೆ ಅವ್ರ ವ್ಯೂಸ್ ಬಂದರೆ ಸಾಕು, ಅವ್ರಿಗೆ ಮನಿ ಏನು ಅರ್ನ್ ಆದರೆ ಸಾಕು, ಅವ್ರದ್ದು
ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಆದರೆ ಸಾಕು. ಒಟ್ಟು ಇಲ್ಲಿ ಏನಿದೆ ಎಲ್ಲನೂ ಕೂಡ ಇಲ್ಲಿ ಅರ್ನಿಂಗ್ ಮಾಡೋಕ್ಕೆ ಬಂದಿರೋರೆ. ಇನ್ನು ಇಲ್ಲಿ ಯಾರಿಗೂ ಒಂದು ಒಳ್ಳೆಯ ಪ್ಲಸ್ ಪಾಯಿಂಟ್ ಯಾರಿಗೂ ಹೇಳ್ಕೊಡಲ್ಲ. ಓಕೆ, ನಾ ಹೇಳಿದ್ದು ಅರ್ಥ ಆಯ್ತಲ್ಲ. ಜಾಸ್ತಿ ಏನು ಹೇಳಲ್ಲ ನಾನು. ನಿಮ್ಮ ಕಡೆ ಫಿಸಿಕಲ್ ಆಗಲ್ಲ, ನಿಮ್ಮ ಫಿಸಿಕಲಲ್ಲಿ ಫಿಟ್ ಇಲ್ಲ, ರನ್ನಿಂಗ್ ನಿಮ್ಗೆ ಆಗಲ್ಲ, ವೇಟ್ ಇದ್ದೀರಾ ಜಾಸ್ತಿ ಅಂದರೆ ವಿತೌಟ್ ಫಿಸಿಕಲ್ ಇರೋ ಎಕ್ಸಾಮ್ಸ್ನ ನೀವು ಟ್ರೈ ಮಾಡಿ. ಓಕೆ, ಸೆಲ್ಫ್ ಸ್ಟಡಿ ಮಾಡೋರು ಏನು ಹೇಳಿದ್ದೀನಿ ಈ 8 ರೂಲ್ಸ್ನ ಫಾಲೋ ಮಾಡಿದರೆ ಒಳ್ಳೆ ಸ್ಕೋರ್ ಮಾಡಬಹುದು. ಓಕೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.